ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡೋದಕ್ಕೆ ಒಂದು ಉದ್ದೇಶ ಸಣ್ಣ ಮಕ್ಕಳಿಂದಲೇ ಪ್ರಾರಂಭ ಆಗುತ್ತೆ. ಯಾವುದೇ ಒಂದು ಮಗು ಪೋಲಿಯೋ ಪೀಡಿತರಾಗಿ ಅಂಗವಿಕಲರಿದ್ದು ಆಗಬಾರ್ದು. ಅದಕ್ಕಾಗಿ ಈಗಾಗಲೇ ಭಾರತ ಪೋಲಿಯೋ ಮುಕ್ತ ಭಾರತ ಯೋಜನೆ ಆಗಿದೆ. ಇಂದಿರಾ ಗಾಂಧಿಯವರು ಸಂಘಟನೆ ಸ್ಟಾರ್ಟ್ ಮಾಡಿ UPS ಎಲ್ಲ ಸರ್ಕಾರಕ್ಕೂ ಸಹಕಾರ ಮಾಡಿ UPS ಸರ್ಕಾರದಲ್ಲಿ ಇವತ್ತು ಪೋಲಿಯೋ ಮುಕ್ತ ಭಾರತ ನಿರ್ಮಾಣ ಆಗಿದೆ. ತದನಂತರ ರಾಜ್ಯ ಸರ್ಕಾರ ಕೇಂದ್ರ ಇನ್ನು ಬೇರೆ ಬೇರೆ ರಾಷ್ಟ್ರಗಳಿಗೆ ಬರಬಾರ್ದು ಅಂತ ಹೇಳಿಕೊಂಡು ವರ್ಷಕ್ಕೆ ಒಂದು ಸಲ ಸಾರ್ವಜನಿಕವಾಗಿ ಪಾಲ್ಗೊಳ್ಳಿ ಕಾರ್ಯಕ್ರಮ ಎಲ್ಲರೂ ಕೂಡ ಆ ಮೊದಲ ಬರಬೇಕು ಅಂತ ಹೇಳಿಕೊಂಡು ಅದರ ಮೊದಲ ಆದ್ಯತೆ ಪ್ರತಿಯೊಬ್ಬ ತಾಯಿಯೂ ಕೂಡ ಕಾಳಜಿಯಿಂದ ತಮ್ಮ ಮಕ್ಕಳಿಗೆ ಯಾರು 5 ವರ್ಷ ಒಳಗಡಿದ್ದಾರೋ ಅವರೆಲ್ಲರಿಗೂ ಕೂಡ ಪೋಲಿಯೋ ಲಸಿಕೆ ಆಗಬೇಕು. ಎಲ್ಲ ಕಡೆ ಬೂತ್ಗಳಿದೆ, ಅವ್ರ ಮನೆ ಪಕ್ಕದಲ್ಲಿದೆ, ಅಗತ್ಯವಾದಲ್ಲಿ ಮನೆಗೆ ಬಂದು ಕೂಡ ಕೊಡ್ತಾರೆ. ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಇವತ್ತು 64 ಲಕ್ಷಗಳ ಅಧಿಕ ಮಕ್ಕಳು ನಮ್ಮ ರಾಜ್ಯದಲ್ಲಿ 5 ವರ್ಷ ಒಳಪಟ್ಟರಿದ್ದಾರೆ. ಇವತ್ತು 36,000 ಬೂತ್ಗಳಿವೆ. 1 ಲಕ್ಷಕ್ಕಿಂತ ಹೆಚ್ಚು ನಮ್ಮ ಲಸಿಕೆ ಕಾರ್ಯಕರ್ತರು ಇವತ್ತು ತಯಾರಾಗಿದ್ದಾರೆ. ಇವತ್ತು 2,000 ಬೂತ್ಗಳು ನಮ್ಮ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಟೀಚರ್ ಥಿಯೇಟರ್, ಮಾಲ್ ಇಲ್ಲೆಲ್ಲ ಕೂಡ ಇವತ್ತು ದೊಡ್ಡ ಮೂಮೆಂಟ್. ಸರ್ವ ಸಹಕಾರ ಕೂಡ ಅತಿ ಅಗತ್ಯ. ಇದಕ್ಕೆ ಬಯಸಿ ಸಂಪೂರ್ಣವಾಗಿ ಸಹಕಾರ ಕೊಟ್ಟಂತಹ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಸಲ್ಲಿಸಿದೆ.